ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಪರ್ಸನ್ ಸದ್ಯದ ಪರಿಸ್ಥಿತಿ ಏನಿದೆ? ತುಂಬ ಕಾನ್ಫಿಡೆಂಟ್ ಇದೆ ಅವರಿಗೆ, ತುಂಬ ಕಾನ್ಫಿಡೆಂಟಾಗಿ ಕಾಯ್ತಾ ಇದ್ದಾರೆ. ನೀವು ಅವರಿಗೆ ಸಿಕ್ಕಿರುವಂಥ ಒಂದು ಫಸ್ಟ್ ಗಿಫ್ಟ್ ಲವ್ ಆಗಿರ್ಬೋದು, ನಿಮ್ಮನ್ನು ಅಟ್ರಾಕ್ಷನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀವು ಅವರನ್ನು ನೋಡಿ ಅಟ್ರಾಕ್ಟ್ ಆಗಬೇಕು ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಕಾನ್ಫಿಡೆನ್ಸಿ ಇರುವಂಥ ವ್ಯಕ್ತಿ ನಿಮ್ಮ ಪರ್ಸನ್ ಆಗಿರ್ತಾರೆ. ತುಂಬ ರೊಮ್ಯಾಂಟಿಕ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ. ಮತ್ತು ಅವ್ರಿಗೆ ಏನೋ ಒಂದು ಕನ್ಫ್ಯೂಷನ್ಸ್ ಇದ್ರೂ ಕೂಡ ತುಂಬ ಕಾನ್ಫಿಡೆನ್ಸಿ ಆಗಿ ಇದ್ದಾರೆ. ಎಲ್ಲ ಸರಿ ಹೋಗುತ್ತೆ, ನನ್ನ ಪರ್ಸನ್ ನಮ್ಮ ಜೊತೆ ಇರ್ತಾರೆ. ಒಂದು ಕಾನ್ಫಿಡೆಂಟ್ ತುಂಬ ಇರುವಂಥ ಪರ್ಸನ್ ಆಗಿರ್ತಾರೆ. ಅದ್ರ ಬಗ್ಗೆ ತುಂಬ ಹೇಳ್ತಾರೆ. ಅವರು ಕೂಡ ತುಂಬ ಫಸ್ಟ್ ಲವ್ ಆಗಿದೆ, ಒಂದು ಬೆಸ್ಟ್ ಲವ್ ಆಗಿದೆ ಅನ್ನೋದು ಅವ್ರಿಗೆ ತುಂಬ ಹೆಮ್ಮೆ ಇದೆ, ಒಂದಿಷ್ಟು ಖುಷಿ ಇದೆ, ಒಂದಿಷ್ಟು ಗರ್ವ ಇದೆ. ನೀವು ಅವ್ರಿಗೆ ಸಿಕ್ಕಿರುವಂಥದ್ದು ತುಂಬಾ ಖುಷಿನ ಪಡ್ತಾ ಇರುವಂಥದ್ದು ಇದೆ. ತುಂಬ ಒಂದು ಗಿಫ್ಟ್ ರೀತಿಯಲ್ಲಿ ಅವರು ಈ ಪ್ರೀತಿನ ತಗೊಳ್ತಾ ಇರುವಂಥದ್ದು ಒಂದು ಗಿಫ್ಟ್ ಮುಖಾಂತರ. ಅಂದರೆ ನೀವು ಅವರಿಗೆ ಸಿಕ್ಕಿರೋದು ಒಂದು ಗಿಫ್ಟ್ ಆಗಿ ಸಿಕ್ಕಿರ್ಬೋದು. ತುಂಬ ರೊಮ್ಯಾಂಟಿಕಲಿ ಅಟ್ರಾಕ್ಟಿವ್ ಆಗಿರುವಂಥ ಪರ್ಸನ್ ನೀವಿಬ್ರು. ಅಂದರೆ ನೀವು ನಿಮ್ಮ ವ್ಯಕ್ತಿಗಳು ಅಟ್ರಾಕ್ಟ್ ಆಗಿರುವಂಥ ಪರ್ಸನ್ ಅಂತ ಅವರು ಯೋಚನೆ ಮಾಡ್ತಾ ಇರುವಂಥದ್ದು. ಕೆಲವರಿಗೆ ಇಲ್ಲಿ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಫ್ರೆಂಡ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಫ್ರೆಂಡ್ಸ್ ಹೆಲ್ಪನ್ನು ತೊಗೊಂಡಿರ್ಬೋದು. ಬಟ್ ನಿಮಗೆ ಕೆಲವ್ರಿಗೆ ಇಲ್ಲಿ ನೋಡ್ತಾ ಇರೋರಿಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವರು ನಿಮ್ಮನ್ನು ನೋಡ್ತಾ ಇಲ್ಲ ಅಂತ ಒಂದು ಕಾನ್ಫಿಡೆಂಟ್ ಆಗಿರುವಂಥ ವ್ಯಕ್ತಿ ಆಗಿರೋದ್ರಿಂದ ನಿಮ್ಮ ಹತ್ರ ಬಂದು ಅವ್ರು ಶೇರ್ ಮಾಡ್ತಾ ಇಲ್ಲ. ಹಾಗಾಗಿ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಫ್ರೆಂಡ್ಸ್ ಸಪೋರ್ಟನ್ನು ತಗೊಳ್ಬೇಕು, ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ಬೋದು. ಸದ್ಯಕ್ಕೆ ಫ್ರೆಂಡ್ಸ್ ಜೊತೆ ಮೀಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಮನೇಲಿದ್ದಾರೆ. ಫ್ರೆಂಡ್ಸ್ ಜೊತೆ ಮಾತಾಡೋಣ ಅಂತ ಯೋಚನೆ ಮಾಡ್ತಾ ಇರೋದು. ಅವ್ರ ಮನೆಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಈ ಟಾಪಿಕ್ ವಿಚಾರವಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ, ಫ್ರೆಂಡ್ಸ್ ಸಪೋರ್ಟನ್ನು ತಗೊಳ್ಳೋದಕ್ಕೆ, ಇಲ್ಲ ಹೆಂಗೆ ಕನೆಕ್ಟ್ ಆಗಬೇಕು ನಿಮ್ಮನ್ನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವಿಬ್ಬರು ಕೂಡ ಒಂದಿಷ್ಟು ರೊಮ್ಯಾಂಟಿಕ್ ಆಗಿರುವಂಥ ವ್ಯಕ್ತಿಗಳೇ ಆಗಿರೋದ್ರಿಂದ ನೀವು ಅವರನ್ನು ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಇರ್ಬೋದು, ಪದೇ ಪದೇ ಯೋಚನೆ ಮಾಡ್ತಾ ಇರ್ಬೋದು. ಎಲ್ಲೇ ಹೋದ್ರೂ ಕೂಡ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಒಂದು ನಿಮ್ಮ ಮೇಲೆ ತುಂಬಾ ಒಂದು ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲೂ ಕೂಡ ಬೇರೆ ಯಾವುದೇ ವಿಚಾರವಾಗಿ ಗಮನ ಇಲ್ಲ, ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.